ಸಬ್ಬಕ್ಕಿ ಮತ್ತು ಆಲೂಗಡ್ಡೆಯ ಸೆಣಗೆಯನ್ನು ಮಾಡ್ತಾ ಇದ್ದೀನಿ. ಎಣ್ಣೆಯಲ್ಲಿ ಹಾಕಿದಾಗ ಪಾಪ್ಕಾರ್ನ್ ಥರ ಅರಳುತ್ತೆ. ತುಂಬಾ ಸುಲಭವಾಗಿ ಈ ರೀತಿ ಬಣ್ಣ ಚೇಂಜ್ ಆಗದೆ ವೈಟ್ ಆದಂತಹ ಸಬ್ಬಕ್ಕಿ ಸೆಣಗೆಯನ್ನು ಉಪವಾಸಕ್ಕಾಗಿ ಮಾಡಿ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಮಾಡೋದು ಕೂಡ ತುಂಬ ಸುಲಭ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡೋದಕ್ಕೆ ಬೌಲಿಗೆ 1 ಕಪ್ ಅಷ್ಟು ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. ಸಾಬುದಾನ ಕಿಚಡಿಯನ್ನು ಮಾಡ್ತೀವಲ್ಲ ಅದೇ ಸಬ್ಬಕ್ಕಿ ಇದೆ ಇದು. ಇದನ್ನು ನಾನೀಗ 2-3 ಸಲ ಸರಿಯಾಗಿ ವಾಶ್ ಮಾಡ್ಕೋತೀನಿ. ಇದರಲ್ಲಿರುವಂತಹ ಎಲ್ಲ ಸ್ಟಾರ್ಚ್ ಎಲ್ಲ ಹೋದರೆ ವೈಟ್ ಆದಂತಹ ಸಿಂಡ್ಗೆ ರೆಡಿ ಆಗುತ್ತೆ. 2-3 ಸಲ ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ನಾನು ಸಬ್ಬಕ್ಕಿ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು 4 ಗಂಟೆ ಲಿಡ್ಡನ್ನು ಕ್ಲೋಸ್ ಮಾಡಿ ನೆನೆಯೋದಕ್ಕೆ ಬಿಡ್ತೀನಿ. 4 ಗಂಟೆ ಆಗಿದ್ಮೇಲೆ ಸರಿಯಾಗಿ ಸಬ್ಬಕ್ಕಿ ನೆಂದ್ಬಿಡುತ್ತೆ. ಈಗ ಲಿಡ್ಡನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಸಬ್ಬಕ್ಕಿ ಸರಿಯಾಗಿ ನೆಂದಿದೆ. ಈಗ ಇದಕ್ಕೆ ನಾನು 1 ಕಪ್ ಅಷ್ಟು ಸಬ್ಬಕ್ಕಿಗೆ 1.5 ಕಪ್ ಅಷ್ಟು ಬಿಸಿ ಮಾಡ್ಕೊಂಡಿರುವಂತಹ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಸರಿಯಾಗಿ ಬಿಸಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಈಗ ಬಿಸಿ ನೀರನ್ನು ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 8ರಿಂದ 12 ಗಂಟೆವರೆಗೂ ನೆನೆಯೋದಕ್ಕೆ ಬಿಡಿ. ಬಿಸಿನೀರಿನಲ್ಲಿ ಸರಿಯಾಗಿ ನೆನೆಯುತ್ತೆ. 1 ಕಪ್ ಅಷ್ಟು ಸಬ್ಬಕ್ಕಿಗೆ ನಾನಿಲ್ಲಿ 2 ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ನೀವೇನಾದರೂ ಅರ್ಧ ಕೆ ಜಿ ಸಬ್ಬಕ್ಕಿಯನ್ನು ತೊಗೊಂಡ್ರೆ ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆಯನ್ನು ತೊಗೊಳ್ಳಿ. ಸಮ ಪ್ರಮಾಣದಲ್ಲಿ ಇರಬೇಕು 2. ಮತ್ತು ಪಾವು ಕೆ ಜಿ ತೊಗೊಂಡ್ರೆ ಪಾವು ಕೆ ಜಿಯಷ್ಟು ಆಲೂಗಡ್ಡೆಯನ್ನು ತೊಗೊಳ್ಳಿ. ಈಗ 2 ಮೀಡಿಯಮ್ ಸೈಜ್ ಆಲೂಗಡ್ಡೆಯನ್ನು ವಾಶ್ ಮಾಡಿ ತೊಗೊಂಡಿದ್ದೆ. ಸಿಪ್ಪೆಯನ್ನು ತೆಕ್ಕೊಂಡ್ಬಿಟ್ಟು ನೀರೊಳಗೇ ಹಾಕಿ ಇಟ್ಕೊಳ್ಳಿ. ಈಗ ಈ ಥರ ದೊಡ್ಡ ಗ್ರೇಟರಿಂದ ಇದನ್ನು ತುರ್ಕೊಳ್ಬೇಕು. ಈ ಥರ ಕೆಳಗಡೆಯಿಂದ ಮೇಲ್ಗಡೆ ಈ ಥರ ಮಾಡ್ಕೋತಾ ಇದನ್ನು ಗ್ರೇಟ್ ಮಾಡ್ಕೊಳ್ಳಿ. ಅಂದರೆ ಈ ರೀತಿ ಉದ್ದ ಆಲೂಗಡ್ಡೆ ಕಟ್ ಆಗುತ್ತೆ. ನೀರಿನೊಳಗೆ ಹಾಕಿ ಇಟ್ಕೊಂಡಿದ್ದೆ. ಇದನ್ನು ಮತ್ತೆ ನಾನು 2-3 ಸಲ ಸರಿಯಾಗಿ ವಾಶ್ ಮಾಡ್ಕೋತೀನಿ. ಈ ಥರ ವಾಶ್ ಮಾಡಿ ಇದನ್ನು ನೀರೊಳಗೆ ಹಾಕಿ ಇಟ್ಕೊಳ್ಳಿ, ಬಣ್ಣ ಚೇಂಜ್ ಆಗೋದಿಲ್ಲ. ಈಗ ಪ್ಯಾನ್ಗೆ ನಾವು ತುರ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಹಾಕ್ಕೋತಾ ಇದ್ದೀನಿ. ನೀರೊಳಗಿಂದ ತೆಕ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಇದಕ್ಕೆ ಈಗ ಆಲೂಗಡ್ಡೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡ್ಬಿಟ್ಟು ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಹೈ ಫ್ಲೇಮ್ನಲ್ಲಿ ಈ ಥರ ಒಂದು ಕುದಿ ಬಂದಿದ ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಸರಿಯಾಗಿ ಎಲ್ಲ ಕಡೆ ಬೇಯುತ್ತೆ. ಇದನ್ನು ಬೇಯೋದಕ್ಕೆ 10 ನಿಮಿಷ ಸಾಕು. 10 ನಿಮಿಷದಲ್ಲಿ ಬೆಂದ್ಬಿಡುತ್ತೆ. ಆಲೂಗಡ್ಡೆ ಬೇಯೋದಕ್ಕೆ ಟೈಮ್ ಜಾಸ್ತಿ ಹಿಡಿಯೋದಿಲ್ಲ. ಇದನ್ನು ಒಂದು ಮುರಿದು ನೋಡ್ತಾ ಇದ್ದೀನಿ ನೋಡಿ, ಈ ಥರ ಮುರಿತಾ ಇದೆ ಅಂದರೆ ಬೆಂದಿದೆ ಅಂತ ತಿಳ್ಕೊಳ್ಬೇಕು. ಸ್ಟ್ರೈನರಲ್ಲಿ ತೆಕ್ಕೊಂಡ್ಬಿಡಿ. ಎಕ್ಸ್ಟ್ರಾ ಇರುವಂತಹ ನೀರೆಲ್ಲ ಹೋಗಿಬಿಡುತ್ತೆ. ಆಮೇಲೆ ಎಕ್ಸ್ಟ್ರಾ ನೀರು ಹೋಗಿದ ಮೇಲೆ ಇದನ್ನು ಯೂಸ್ ಮಾಡ್ಕೊಳ್ಬೇಕು. 12 ಗಂಟೆ ಆಗಿದ ಮೇಲೆ ನೋಡಿ ಸಬ್ಬಕ್ಕಿ ಸರಿಯಾಗಿ ನೆಂದಿದೆ. ಜಾಸ್ತಿ ನೀರು ಕೂಡ ಆಗಿಲ್ಲ. ಇದಕ್ಕೆ ಈಗ ನಾವು ಬೇಯಿಸ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಹಾಕ್ಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ನೀವು ಉಪವಾಸಕ್ಕೆ ಮಾಡ್ಕೋತೀರಾ ಅಂದರೆ ಯಾವುದು ತಿನ್ನಲ್ಲ ಅದನ್ನು ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಈ ಸೆಣಗೆಯನ್ನು ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಉಪವಾಸದ ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಕೂಡ ಈ ಸೆಣಗೆಯನ್ನು ಮಾಡ್ಕೊಳ್ಬೋದು. ಸ್ವಲ್ಪ ಬೇಕಾದರೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಕೂಡ ಮಾಡ್ಕೊಳ್ಬೋದು. ಇದನ್ನು ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಗಟ್ಟಿಯಾಗಿಯೂ ಇರಬಾರ್ದು, ಜಾಸ್ತಿ ತೆಳುವಾಗಿಯೂ ಇರಬಾರ್ದು. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಹಿಟ್ಟು ಈ ರೀತಿ ರೆಡಿ ಆಗಬೇಕು. ಈಗ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಈಗ ಈ ರೀತಿ ಸಣ್ಣ ಸಣ್ಣ ಸೆಣಗೆಯನ್ನು ಹಾಕ್ಕೊಳ್ಬೇಕು. ನಾನೊಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಈ ಸೆಣಗೆಯನ್ನು ಹಾಕ್ಕೋತಾ ಇದ್ದೀನಿ. ಕಾಟನ್ ಬಟ್ಟೆ ಮೇಲೆ ಕೂಡ ಹಾಕ್ಕೊಳ್ಬೋದು. ಈ ರೀತಿ ಸಣ್ಣ ಸಣ್ಣ ಸೆಣಗೆಯನ್ನು ಹಾಕ್ಕೊಳ್ಳಿ. ನೀವು ಬೇಕಾದರೆ ರೌಂಡ್ ಶೇಪ್ನಲ್ಲಿ ಇದನ್ನು ಹಪ್ಪಳ ಥರ ತಟ್ಕೊಳ್ಳಬಹುದು. ಈ ರೀತಿ ಸೆಣಗೆಯನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ನೀವು ಬಿಸಿಲಲ್ಲಿ ಸರಿಯಾಗಿ 2 ದಿನ ಒಣಗಿಸ್ಕೊಳ್ಳಿ. ಸರಿಯಾಗಿ ಒಣಗಿದ್ರೆ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಡೋದಕ್ಕೆ ಬರುತ್ತೆ. 2 ದಿನ ಈ ರೀತಿ ಒಣಗಿಸ್ಕೊಂಡಿದ್ದೀನಿ. ಒಣಗಿದ ಮೇಲೆ ನೋಡಿ ಸೆಣಗೆ ಈ ರೀತಿ ಕಾಣುತ್ತೆ. ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟು ಉಪವಾಸಕ್ಕೆ ಇದನ್ನು ಫ್ರೈ ಮಾಡಿ ತಿನ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಎಣ್ಣೆಯಲ್ಲಿ ಹಾಕಿದಾಗ 2 ಪಟ್ಟಷ್ಟು ಅರಳುತ್ತೆ. ಇದನ್ನು ನೀವು ಒಂದು ಸಲ ಉಪವಾಸಕ್ಕಾಗಿ ಮಾಡಿ ವರ್ಷ ಪೂರ್ತಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈಗ ನಾನು ಈ ಸೆಣಗೆಗಳನ್ನು ಫ್ರೈ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ಎಣ್ಣೆಯನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಸೆಣಗೆಯನ್ನು ಹಾಕ್ಕೊಳ್ಳಿ. ಪಾಪ್ಕಾರ್ನ್ ಥರ ಅರಳುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಸೆಣಗೆ. ಉಪವಾಸಕ್ಕೆ ಮಾತ್ರ ಅಲ್ಲ, ಹಾಗೆ ನೀವು ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈ ವಿಧಾನದಲ್ಲಿ ಈ ಸಬ್ಬಕ್ಕಿ ಮತ್ತು ಆಲೂಗಡ್ಡೆ ಸೆಣಗೆಯನ್ನು ಟ್ರೈ ಮಾಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವೀಡಿಯೋಸನ್ನು ನೋಡೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ. ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ.